ಬೆಂಗಳೂರಿನ ಡಾಗ್ ಶೆಲ್ಟರ್ ಮೇಲೆ ಶ್ವಾನಪ್ರಿಯರು ದಾಳಿಯನ್ನ ಮಾಡಿದ್ದಾರೆ. ಒಂದೇ ಕಡೆ 30ಕ್ಕೂ ಹೆಚ್ಚು ನಾಯಿಗಳನ್ನ ಕೂಡಿ ಹಾಕಿದ್ದಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಶ್ವಾನಪ್ರಿಯರು. ಕೂಡಿ ಹಾಕಿದ್ದ ಶೆಲ್ಟರ್ ಓಪನ್ ಮಾಡಿಸಿದ್ದಾರೆ ಶ್ವಾನಪ್ರಿಯರು. ಒಂದೇ ಶೆಲ್ಟರ್ ಅಲ್ಲಿ 30ಕ್ಕೂ ಹೆಚ್ಚು ನಾಯಿಗಳನ್ನ ಕಂಡು ಬೇಸರ ವ್ಯಕ್ತಪಡಿಸಿದ್ದಾರೆ. ಅನಿಮಲ್ ಬರ್ತ್ ಕಂಟ್ರೋಲ್ ರೂಲ್ಸ್ ಉಲ್ಲಂಘನೆಯ ಆರೋಪ ಕೇಳಿಬಂದಿದೆ. ರೂಲ್ಸ್ ಪ್ರಕಾರ ನಾಯಿಗಳನ್ನ ಕೂಡಿ ಹಾಕುವಂತಿರುವುದಿಲ್ಲ. ನಾಯಿ ಕಚ್ಚಿದ್ರೆ 10 ದಿನ ಅಬ್ಸರ್ವೇಷನ್ ಇಟ್ಟು ಆಮೇಲೆ ಬಿಡಬೇಕು. ಆದರೆ 4-5 ತಿಂಗಳಿಂದ ನಾಯಿಗಳನ್ನ ಕೂಡಿ ಹಾಕಿದ್ದಾರೆ ಅಂತ ಚಾಮರಾಜಪೇಟೆಯಲ್ಲಿ ಪಶು ಆಸ್ಪತ್ರೆಯ ಆವರಣದಲ್ಲಿ ಈ ರೀತಿ ಒಂದು ಘಟನೆ ನಡೆದಿರೋದು. ಜಿಬಿಎ ಅಧಿಕಾರಿಗಳ ವಿರುದ್ಧ ಶ್ವಾನಪ್ರಿಯರು ಚಾಮರಾಜಪೇಟೆ ಪೊಲೀಸ್ ಸ್ಟೇಷನ್ಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ನಾನೀಗ ಚಾಮರಾಜಪೇಟೆಯ ಪಶು ಆಸ್ಪತ್ರೆಯ ಒಳಗಡೆ ಇದ್ದೇನೆ. ಈ ಒಂದು ಭಾಗದಲ್ಲಿ ನಾಯಿಗಳನ್ನ ಕೂಡಿ ಹಾಕಿದ್ದಾರೆ ಎಂಬುದು ಒಂದ್ ಕಡೆ ಪ್ರಾಣಿ ಪ್ರಿಯರು, ಅದರಲ್ಲಿ ಡಾಗ್ ಪ್ರಿಯರು ಒಂದ್ ಕಡೆ ಆಕ್ರೋಶ ಹೊರಾಗ್ತಿದ್ರೆ. ಇದೇ ಶೆಲ್ಟರ್ ನೋಡ್ತಿರಬಹುದು. ಈ ಒಂದು ಶೆಲ್ಟರ್ ಅಲ್ಲಿ ಸುಮಾರು 30ಕ್ಕೂ ಹೆಚ್ಚು ನಾಯಿಗಳನ್ನ ಕೂಡಿ ಹಾಕಿದ್ದಾರೆ. ಹೀಗಾಗಿ ಎಬಿಎಸ್ ರೂಲ್ಸ್ ಪ್ರಕಾರ ಕೂಡಿ ಹಾಕಂಗಿಲ್ಲ. ಹೀಗಾಗಿ ತಕ್ಷಣವೇ ಈ ನಾಯಿಗಳನ್ನ ಬಿಡಬೇಕಂತ ಒಂದ್ ಕಡೆ ಒತ್ತಾಯ ಮಾಡಿದರೆ ಸುಮಾರು 30-40 ನಾಯಿಗಳು ಒಂದೇ ಶೆಲ್ಟರ್ಗಳಿದಾವೆ. ಹೀಗಾಗಿ ಅದಕ್ಕೂ ನಾಯಿಗಳಿಗೂ ಸಹ ಬದುಕು ಹಕ್ಕಿರುತ್ತೆ. ಹೀಗಾಗಿ ಕಳೆದ ಆಗಸ್ಟ್ ನಿಂದ ಈ ನಾಯಿಗಳನ್ನ ಕೂಡಿ ಹಾಕಿದ್ದಾರೆ. ಕೂಡಲೇ ಬಿಡಬೇಕಂತ ಇಲ್ಲಿ ಪ್ರಾಣಿ ಪ್ರಿಯರು ಬಂದು ಒಂದ್ ಕಡೆ ಆಕ್ರೋಶ ಜೊತೆಗೆ ಒತ್ತಾಯ ಸಹ ಮಾಡ್ತಿದ್ರೆ. ಎಸ್ ನೋಡ್ತಿರ್ಬೋದು, ಇಲ್ಲಿ ನಾಯಿಗಳಿದಾವೆ. ಈ ಒಂದು ನಾಯಿಗಳನ್ನ ಕೂಡಿ ಹಾಕಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು ನೀವು. ಒಂದು ನಾಯಿಗಳನ್ನ ಕೂಡಿ ಹಾಕಿದ್ರೆ ಈ ತರ ನಾಯಿಗಳನ್ನ ಕೂಡಿ ಹಾಕಂಗಿಲ್ಲ. ಬಟ್ ಇಲ್ಲಿ ಪ್ರಾಣಿ ಪ್ರಿಯರು ಆಕ್ರೋಶ ಹೊರಾಗ್ತಿದ್ರೆ ಕೂಡಲೇ ಈ ಒಂದು ನಾಯಿಗಳನ್ನ ಬಿಡುಗಡೆ ಮಾಡಬೇಕು. ಯಾಕಂದ್ರೆ ಆಗಸ್ಟ್ ಇಂದ ಈ ಒಂದು ನಾಯಿಗಳನ್ನ ಕೂಡಿ ಹಾಕಿದ್ದಾರೆ. ಹೀಗಾಗಿ ಇಲ್ಲಿ ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ರೆ ದೃಶ್ಯಗಳು ನೋಡ್ತಿರ್ಬೋದು. ಇದು ಶೆಲ್ಟರ್. ಇದು ಈ ಒಂದು ಶೆಲ್ಟರ್ ಅಲ್ಲಿ ಯಾವ ರೀತಿಯ ಕೂಡಿ ಹಾಕಂಗಿಲ್ಲ. ಮಾತಾಡಿಸ್ತೀನಿ ಮೇಡಮ್, ಏನ್ ಹೇಳ್ತೀರಂತ? ಯಾಕಂದ್ರೆ ಕೂಡಿ ಹಾಕಂಗಿಲ್ಲ, ಅದಕ್ಕೂ ಸಹ ಬದುಕು ಹಕ್ಕಿದೆ ಅಂತ ಹೇಳ್ತೀರಾ. ಒಂದ್ ಕಡೆ ಸುಪ್ರೀಂ ಕೋರ್ಟ್ ಆರ್ಡರ್ ಅಂತ ಹೇಳ್ತಾರೆ ಬಿಬಿಎಂಪಿ ಅವರು, ಜಿಬಿಎ ಅವರು, ಮತ್ತೊಂದ್ ಕಡೆ ಲೋಕಾಯುಕ್ತ ಅವರು ಆದೇಶ ಅಂತ ಹೇಳ್ತಾರೆ. ಓಕೆ, ಈ ಏನಾಗಿದೆ ನೋಡಿ, ಇಲ್ಲಿ ನಾಯಿಗಳು ಬೈಟ್ ಕೇಸ್ ಅಂತ ಹೇಳಿ ಇವುಗಳನ್ನ ಆಗಸ್ಟ್ ತಿಂಗಳಿಂದ ಪಿಕ್ ಮಾಡಿದ್ದು. ಅವಾಗ ಏನ್ ಹೇಳಿದ್ರು ಲೋಕಾಯುಕ್ತನವರು ಅಗ್ರೆಸಿವ್ ಡಾಗ್ಸ್, ಬೈಟಿಂಗ್ ಡಾಗ್ಸ್ ಎಲ್ಲ ಅಗ್ರೆಸಿವ್ ಡಾಗ್ಸ್ ಅಲ್ಲ, ಅಗ್ರೆಸಿವ್ ಡಾಗ್ಸ್ ಲೋಕಾಯುಕ್ತ ಮೇಲೆ ತಪ್ಪಾಕಿದ್ರು. ನಾವು ಹೋಗಿ ಲೋಕಾಯುಕ್ತ ಅವ್ರನ್ನ ಭೇಟಿ ಮಾಡಿ ಕನ್ಫರ್ಮ್ ಮಾಡ್ಕೊಂಡ್ವಿ. ಅವ್ರು ಯಾವುದೇ ರಿಟರ್ನ್ ಆರ್ಡರ್ ಕೂಡ ಕೊಟ್ಟಿಲ್ಲ. ಈ ರೀತಿ ಕೂಡ ಹಾಕ್ಬೇಕು ಲಾಂಗ್ ಟರ್ಮ್ ಅಂದ್ರೆ 10 ದಿನ ಎಬಿಸಿ ರೂಲ್ಸ್ ಪ್ರಕಾರ ಯಾವುದೇ ನಾಯಿ ಕಚ್ಚಿದ್ರು ಕೂಡ ಅದನ್ನ ಅಬ್ಸರ್ವೇಷನ್ ನಲ್ಲಿ ರಿಹ್ಯಾಬಿಲಿಟೇಷನ್ ಸೆಂಟರ್ ನಲ್ಲಿ 10 ದಿನ ಇಟ್ಟು ಅದು ರೇಬೀಸಾ ಅಥವಾ ಅದರದ್ದೇನಾದ್ರು ಬಿಹೇವಿಯರ್ ಚೇಂಜಸ್ ಇದೆಯಾ ಅಂತ ನೋಡಿ 10 ದಿನ ಆದ್ಮೇಲೆ ಅದನ್ನ ಯಾವ ಸ್ಥಳದಿಂದ ಪಿಕ್ ಮಾಡಿರ್ತಾರೋ ಅದೇ ಸ್ಥಳಕ್ಕೆ ರಿಲೀಸ್ ಮಾಡಬೇಕು. ಆದ್ರೆ ಈ ನಮ್ ಜೆಬಿ ಅವ್ರು ಏನ್ ಮಾಡಿದ್ದಾರೆ, ಯಾರೋ ಕಂಪ್ಲೇಂಟ್ ಕೊಟ್ರು ಅದು ಕಚ್ಚಿರೋ ನಾಯೋ ಅಲ್ವೋ ಅಂತ ಯಾರಿಗೂ ಗ್ಯಾರಂಟಿ ಇಲ್ಲ. ಸುಮ್ನೆ ತೋರ್ಸಿದ್ರು, ಈಗ ಈ ನಾಯಿ ಕಚ್ಚಿದೆ ನನಗೆ ಅಂತಂದ್ರು, ಅದನ್ನ ಎತ್ತಾಕೊಂಡು ಅದ್ರ ಜೊತೆಗೆ ಇನ್ನೊಂದು 10 ನಾಯಿಗಳನ್ನ ಎತ್ತಾಕೊಂಡು ಈ ತರ ಶೆಡ್ಗಳಲ್ಲಿ ಕೂಡಾಕಿದ್ದಾರೆ. ಇದು ಆಗಸ್ಟ್ ತಿಂಗಳಿಂದ ನಡ್ಕೊಂಡು ಬರ್ತಾ ಇರುವಂತ ಇವ್ರ ಜಿಬಿಯ ಒಂದು ಕಂಟೆಂಪ್ಟ್ ವೈಲೇಷನ್. ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಅಗ್ರೆಸಿವ್ ಡಾಗ್ಸ್ ಅನ್ನೋದಕ್ಕೆ ಡೆಫಿನೇಷನ್ ಕೊಟ್ಟಿಲ್ಲ. ಎಡಬ್ಲ್ಯೂಬಿಐ ನಲ್ಲಿ ಅಗ್ರೆಸಿವ್ ಡಾಗ್ಸ್ ಅನ್ನೋದಕ್ಕೆ ಡೆಫಿನೇಷನ್ ಇಲ್ಲ. ಎಬಿಸಿ ರೂಲ್ಸ್ ನಲ್ಲಿ ಅಗ್ರೆಸಿವ್ ಡಾಗ್ಸ್ ಅನ್ನೋದಕ್ಕೆ ಡೆಫಿನೇಷನ್ ಇಲ್ಲ. ಬೈಟಿಂಗ್ ಡಾಗ್ಸ್ ಬಂದು ಅಗ್ರೆಸಿವ್ ಡಾಗ್ಸ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಒತ್ತಾಯ ಮಾಡ್ತಾರಂತೆ. ಈಗ ನಾವು ಕೇಳ್ತಾ ಇರೋದೇನೆಂದ್ರೆ, ಯಾವ ಕಾರಣಕ್ಕಾಗಿ ಯಾವ ರಿಟರ್ನ್ ಆರ್ಡರ್ಸ್, ನಮ್ಗೆ ರಿಟರ್ನ್ ಆರ್ಡರ್ಸ್ ಕೊಡಿ. ಈ ತರ ಬೈಟಿಂಗ್ ಡಾಗ್ಸ್ ಅಗ್ರೆಸಿವ್ ಡಾಗ್ಸ್ ಅಂತ ನೀವು ಕರಿತಾ ಇದ್ದೀರಲ್ಲ, ಅದನ್ನ ಇಲ್ಲಿ ಕೂಡ ಒತ್ತಾಯ ಮಾಡ್ತಿದ್ರೆ ಹೇಗೆ ತಾವು? ಹೌದು, ಇಲ್ಲಿರೋ ನಾಯಿಗಳು 10 ದಿನ ಆದ್ಮೇಲೆ ರಿಲೀಸ್ ಮಾಡಬೇಕಾಗಿರುವಂತ ನಾಯಿಗಳನ್ನ ಯಾಕೆ ಈ ರೀತಿ ಜಿಬಿಎನವರು ಕೂಡಾಕಿದ್ದಾರೆ? ಮೇಲಧಿಕಾರಿಗಳು ಅವರವರೇ ಆರ್ಡರ್ಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಏನಿದೆಯೋ ಐಬಿಸಿ ರೂಲ್ಸ್, ಸುಪ್ರೀಂ ಕೋರ್ಟ್ ಏನಿದೆಯೋ ಅದನ್ನ ಪಾಲನೆ ಮಾಡಬೇಕು. ಇದಿಷ್ಟು ಡಾಗ್ ಪ್ರಿಯರ ಮಾತಾಗಿತ್ತು. ಅಂದ್ರೆ ಕೂಡಲೇ ಈ ನಾಯಿಗಳನ್ನ ಬಿಡುಗಡೆ ಮಾಡಬೇಕು. ಸುಮಾರು 5-6 ತಿಂಗಳಾಯಿತು ನಾಯಿಗಳನ್ನ ಕೂಡಿ ಹಾಕಿದರೆ ತಕ್ಷಣವೇ ರಿಲೀಸ್ ಮಾಡಬೇಕಂತ ಒಂದ್ ಕಡೆ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನ ಡಾಗ್ ಶೆಲ್ಟರ್ ಮೇಲೆ ಶ್ವಾನಪ್ರಿಯರು ದಾಳಿಯನ್ನ ಮಾಡಿದ್ದಾರೆ. ಒಂದೇ ಕಡೆ 30ಕ್ಕೂ ಹೆಚ್ಚು ನಾಯಿಗಳನ್ನ ಕೂಡಿ ಹಾಕಿದ್ದಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಶ್ವಾನಪ್ರಿಯರು. ಕೂಡಿ ಹಾಕಿದ್ದ ಶೆಲ್ಟರ್ ಓಪನ್ ಮಾಡಿಸಿದ್ದಾರೆ ಶ್ವಾನಪ್ರಿಯರು. ಒಂದೇ ಶೆಲ್ಟರ್ ಅಲ್ಲಿ 30ಕ್ಕೂ ಹೆಚ್ಚು ನಾಯಿಗಳನ್ನ ಕಂಡು ಬೇಸರ ವ್ಯಕ್ತಪಡಿಸಿದ್ದಾರೆ. ಅನಿಮಲ್ ಬರ್ತ್ ಕಂಟ್ರೋಲ್ ರೂಲ್ಸ್ ಉಲ್ಲಂಘನೆಯ ಆರೋಪ ಕೇಳಿಬಂದಿದೆ. ರೂಲ್ಸ್ ಪ್ರಕಾರ ನಾಯಿಗಳನ್ನ ಕೂಡಿ ಹಾಕುವಂತಿರುವುದಿಲ್ಲ. ನಾಯಿ ಕಚ್ಚಿದ್ರೆ 10 ದಿನ ಅಬ್ಸರ್ವೇಷನ್ ಇಟ್ಟು ಆಮೇಲೆ ಬಿಡಬೇಕು. ಆದರೆ 4-5 ತಿಂಗಳಿಂದ ನಾಯಿಗಳನ್ನ ಕೂಡಿ ಹಾಕಿದ್ದಾರೆ ಅಂತ ಚಾಮರಾಜಪೇಟೆಯಲ್ಲಿ ಪಶು ಆಸ್ಪತ್ರೆಯ ಆವರಣದಲ್ಲಿ
ಈ ರೀತಿ ಒಂದು ಘಟನೆ ನಡೆದಿರೋದು. ಜಿಬಿಎ ಅಧಿಕಾರಿಗಳ ವಿರುದ್ಧ ಶ್ವಾನಪ್ರಿಯರು ಚಾಮರಾಜಪೇಟೆ ಪೊಲೀಸ್ ಸ್ಟೇಷನ್ಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ನಾನೀಗ ಚಾಮರಾಜಪೇಟೆಯ ಪಶು ಆಸ್ಪತ್ರೆಯ ಒಳಗಡೆ ಇದ್ದೇನೆ. ಈ ಒಂದು ಭಾಗದಲ್ಲಿ ನಾಯಿಗಳನ್ನ ಕೂಡಿ ಹಾಕಿದ್ದಾರೆ ಎಂಬುದು ಒಂದ್ ಕಡೆ ಪ್ರಾಣಿ ಪ್ರಿಯರು, ಅದರಲ್ಲಿ ಡಾಗ್ ಪ್ರಿಯರು ಒಂದ್ ಕಡೆ ಆಕ್ರೋಶ ಹೊರಹಾಗ್ತಿದ್ರೆ. ಇದೇ ಶೆಲ್ಟರ್ ನೋಡ್ತಿರ್ಬೋದು. ಈ ಒಂದು ಶೆಲ್ಟರ್ ಅಲ್ಲಿ ಸುಮಾರು 30ಕ್ಕೂ ಹೆಚ್ಚು ನಾಯಿಗಳನ್ನ ಕೂಡಿ ಹಾಕಿದ್ದಾರೆ. ಹೀಗಾಗಿ ಎಬಿಎಸ್ ರೂಲ್ಸ್ ಪ್ರಕಾರ ಕೂಡಿ ಹಾಕಂಗಿಲ್ಲ. ಹೀಗಾಗಿ ತಕ್ಷಣವೇ ಈ ನಾಯಿಗಳನ್ನ ಬಿಡಬೇಕಂತ ಒಂದ್ ಕಡೆ ಒತ್ತಾಯ ಮಾಡಿದರೆ ಸುಮಾರು 30-40 ನಾಯಿಗಳು ಒಂದೇ ಶೆಲ್ಟರ್ ಗಳಿದಾವೆ. ಹೀಗಾಗಿ ಅದಕ್ಕೂ ನಾಯಿಗಳಿಗೂ ಸಹ ಬದುಕು ಹಕ್ಕಿರುತ್ತೆ. ಹೀಗಾಗಿ ಕಳೆದ ಆಗಸ್ಟ್ ನಿಂದ ಈ ನಾಯಿಗಳನ್ನ ಕೂಡಿ ಹಾಕಿದ್ದಾರೆ. ಕೂಡಲೇ ಬಿಡಬೇಕಂತ ಇಲ್ಲಿ ಪ್ರಾಣಿ ಪ್ರಿಯರು ಬಂದು ಒಂದ್ ಕಡೆ ಆಕ್ರೋಶ ಜೊತೆಗೆ ಒತ್ತಾಯ ಸಹ ಮಾಡ್ತಿದ್ರೆ. ಎಷ್ಟು ನೋಡ್ತಿರ್ಬೋದು, ಇಲ್ಲಿ ನಾಯಿಗಳಿದಾವೆ. ಈ ಒಂದು ನಾಯಿಗಳನ್ನ ಕೂಡಿ ಹಾಕಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು ನೀವು. ಒಂದು ನಾಯಿಗಳನ್ನ ಕೂಡಿ ಹಾಕಿದ್ರೆ ಈ ತರ ನಾಯಿಗಳನ್ನ ಕೂಡಿ ಹಾಕಂಗಿಲ್ಲ. ಬಟ್ ಇಲ್ಲಿ ಪ್ರಾಣಿ ಪ್ರಿಯರು ಆಕ್ರೋಶ ಹೊರಹಾಗ್ತಿದ್ರೆ ಕೂಡಲೇ ಈ ಒಂದು ನಾಯಿಗಳನ್ನ ಬಿಡುಗಡೆ ಮಾಡಬೇಕು. ಯಾಕಂದ್ರೆ ಆಗಸ್ಟ್ ಇಂದ ಈ ಒಂದು ನಾಯಿಗಳನ್ನ ಕೂಡಿ ಹಾಕಿದ್ದಾರೆ. ಹೀಗಾಗಿ ಇಲ್ಲಿ ಒಂದ್ ಕಡೆ ಆಕ್ರೋಶ ಹೊರಹಾಗ್ತಿದ್ರೆ. ದೃಶ್ಯಗಳು ನೋಡ್ತಿರ್ಬೋದು. ಇದು ಶೆಲ್ಟರ್. ಇದು ಈ ಒಂದು ಶೆಲ್ಟರ್ ಅಲ್ಲಿ ಯಾವ ರೀತಿಯ ಕೂಡಿ ಹಾಕಂಗಿಲ್ಲ. ಮಾತಾಡಿಸ್ತೀನಿ ಮೇಡಮ್, ಏನ್ ಹೇಳ್ತೀರಂತ? ಯಾಕಂದ್ರೆ ಕೂಡಿ ಹಾಕಂಗಿಲ್ಲ, ಅದಕ್ಕೂ ಸಹ ಬದುಕು ಹಕ್ಕಿದೆ ಅಂತ ಹೇಳ್ತೀರಾ. ಒಂದ್ ಕಡೆ ಸುಪ್ರೀಂ ಕೋರ್ಟ್ ಆರ್ಡರ್ ಅಂತ ಹೇಳ್ತಾರೆ ಬಿಬಿಎಂಪಿ ಅವರು, ಜಿಬಿಎ ಅವರು, ಮತ್ತೊಂದ್ ಕಡೆ ಲೋಕಾಯುಕ್ತ ಅವರು ಆದೇಶ ಅಂತ ಹೇಳ್ತಾರೆ. ಓಕೆ, ಈಗ ಏನಾಗಿದೆ ನೋಡಿ, ಇಲ್ಲಿ ನಾಯಿಗಳು ಬೈಟ್ ಕೇಸ್ ಅಂತ ಹೇಳಿ ಇವುಗಳನ್ನ ಆಗಸ್ಟ್ ತಿಂಗಳಿಂದ ಪಿಕ್ ಮಾಡಿದ್ದು. ಅವಾಗ ಏನ್ ಹೇಳಿದ್ರು, ಲೋಕಾಯುಕ್ತನವರು ಅಗ್ರೆಸಿವ್ ಡಾಗ್ಸ್, ಬೈಟಿಂಗ್ ಡಾಗ್ಸ್ ಎಲ್ಲ ಅಗ್ರೆಸಿವ್ ಡಾಗ್ಸ್ ಅಲ್ಲ. ಅಗ್ರೆಸಿವ್ ಡಾಗ್ಸ್ ಲೋಕಾಯುಕ್ತ ಮೇಲೆ ತಪ್ಪಾಕಿದ್ರು. ನಾವು ಹೋಗಿ ಲೋಕಾಯುಕ್ತವ್ರನ್ನ ಭೇಟಿ ಮಾಡಿ ಕನ್ಫರ್ಮ್ ಮಾಡ್ಕೊಂಡ್ವಿ. ಅವ್ರು ಯಾವುದೇ ರಿಟರ್ನ್ ಆರ್ಡರ್ ಕೂಡ ಕೊಟ್ಟಿಲ್ಲ. ಈ ರೀತಿ ಕೂಡ ಹಾಕ್ಬೇಕು ಲಾಂಗ್ ಟರ್ಮ್ ಅಂದ್ರೆ 10 ದಿನ ಎಬಿಸಿ ರೂಲ್ಸ್ ಪ್ರಕಾರ ಯಾವುದೇ ನಾಯಿ ಕಚ್ಚಿದ್ರು ಕೂಡ ಅದನ್ನ ಅಬ್ಸರ್ವೇಷನ್ ನಲ್ಲಿ ರಿಹ್ಯಾಬಿಲಿಟೇಷನ್ ಸೆಂಟರ್ ನಲ್ಲಿ 10 ದಿನ ಇಟ್ಟು ಅದು ರೇಬೀಸಾ ಅಥವಾ ಅದರದ್ದೇನಾದ್ರು ಬಿಹೇವಿಯರ್ ಚೇಂಜಸ್ ಇದೆಯಾ ಅಂತ ನೋಡಿ 10 ದಿನ ಆದ್ಮೇಲೆ ಅದನ್ನ ಯಾವ ಸ್ಥಳದಿಂದ ಪಿಕ್ ಮಾಡಿರ್ತಾರೋ ಅದೇ ಸ್ಥಳಕ್ಕೆ ರಿಲೀಸ್ ಮಾಡಬೇಕು. ಆದ್ರೆ ಈ ನಮ್ ಜೆಬಿ ಅವ್ರು ಏನ್ ಮಾಡಿದ್ದಾರೆ, ಯಾರೋ ಕಂಪ್ಲೇಂಟ್ ಕೊಟ್ರು ಅದು ಕಚ್ಚಿರೋ ನಾಯೋ ಅಲ್ವೋ ಅಂತ ಯಾರಿಗೂ ಗ್ಯಾರಂಟಿ ಇಲ್ಲ. ಸುಮ್ನೆ ತೋರ್ಸಿದ್ರು, ಈಗ ಈ ನಾಯಿ ಕಚ್ಚಿದೆ ನನಗೆ ಅಂತಂದ್ರು, ಅದನ್ನ ಎತ್ತಾಕೊಂಡು ಅದ್ರ ಜೊತೆಗೆ ಇನ್ನೊಂದು 10 ನಾಯಿಗಳನ್ನ ಎತ್ತಾಕೊಂಡು ಈ ತರ ಶೆಡ್ಗಳಲ್ಲಿ ಕೂಡಾಕಿದ್ದಾರೆ. ಇದು ಆಗಸ್ಟ್ ತಿಂಗಳಿಂದ ನಡ್ಕೊಂಡು ಬರ್ತಾ ಇರೋಂತ ಇವ್ರ ಜಿಬಿಯ ಒಂದು ಕಂಟೆಂಪ್ಟ್ ವೈಲೇಷನ್. ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಅಗ್ರೆಸಿವ್ ಡಾಗ್ಸ್ ಅನ್ನೋದಕ್ಕೆ ಡೆಫಿನೇಷನ್ ಕೊಟ್ಟಿಲ್ಲ. AWBI ನಲ್ಲಿ ಅಗ್ರೆಸಿವ್ ಡಾಗ್ಸ್ ಅನ್ನೋದಕ್ಕೆ ಡೆಫಿನೇಷನ್ ಇಲ್ಲ. ಎಬಿಸಿ ರೂಲ್ಸ್ ನಲ್ಲಿ ಅಗ್ರೆಸಿವ್ ಡಾಗ್ಸ್ ಅನ್ನೋದಕ್ಕೆ ಡೆಫಿನೇಷನ್ ಇಲ್ಲ. ಬೈಟಿಂಗ್ ಡಾಗ್ಸ್ ಬಂದು ಅಗ್ರೆಸಿವ್ ಡಾಗ್ಸ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಒತ್ತಾಯ ಮಾಡ್ತಾರಂತೆ. ಈಗ ನಾವು